ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಮೃದುವಾದಂತಹ ತೆಳುವಾದಂತಹ ನೀರು ದೋಸೆ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಈ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ, ಅದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮೊದಲನೇದಾಗಿ ಈ ನೀರು ದೋಸೆ ಮಾಡಲಿಕ್ಕೆ ನಾವು ಅಕ್ಕಿನ ನೆನೆಸಿ ಇಡಬೇಕಾಗುತ್ತೆ. ಇಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ನಾನು ಓವರ್ ನೈಟ್ ನೆನೆಸ್ತಾ ಇದ್ದೀನಿ, ಅಂದರೆ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ತಿಂಡಿಗೆ ನಾನು ಈ ನೀರು ದೋಸೆನ ಮಾಡ್ತಾಯಿದ್ದೀನಿ. ನಾವು ಈ ದೋಸೆ ಮಾಡಲಿಕ್ಕೆ ರೇಷನ್ ಅಕ್ಕಿ ಯೂಸ್ ಮಾಡ್ಬೋದು, ಅಥವಾ ದೋಸೆ ಅಕ್ಕಿ ಅಥವಾ ಸೋನಾ ಮಸೂರಿ ಯಾವ ಅಕ್ಕಿ ಬೇಕಂದ್ರೂ ಯೂಸ್ ಮಾಡ್ಬೋದು. ಈ ದೋಸೆ ಹಿಟ್ಟನ್ನು ನಾವು ನೆನೆಸಿ ಇಡಬೇಕು ಅಂತೇನಿಲ್ಲ, ರುಬ್ಬಿದ ತಕ್ಷಣವೇ ಮಾಡೋವಂಥ ದೋಸೆ ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ನಾವಿದನ್ನು ರುಬ್ಕೊಳ್ಳೋಣ. ನಾನು ಅಕ್ಕಿನ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಇದನ್ನು ಒಂದೇ ಬ್ಯಾಚಲ್ಲೇ ರುಬ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಮಾಡ್ತಿದ್ದೀವಿ ಅನ್ನೋದಾದರೆ ಬೆಳಗ್ಗೆನೇ ನೆನೆ ಇಡಬೇಕಾಗುತ್ತೆ. ಅಂದರೆ ಮಿನಿಮಮ್ ಒಂದು 4ರಿಂದ 5 ತಾಸುವರೆಗೂ ಅಕ್ಕಿನ ನೆನೆಸಿ ರುಬ್ಬಿ ಮಾಡಬೇಕಾಗುತ್ತೆ. ನಾನು ರುಬ್ಲಿಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ. ಹಸಿ ಕಾಯಿ ತುರಿ ಎಷ್ಟು ಅಂದರೆ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಅದರಲ್ಲೇ 1/4 ಗ್ಲಾಸಷ್ಟು ಕಾಯಿ ತುರಿ ಬೇಕಾಗುತ್ತೆ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು, ರವೆ ಥರ ಇರಬಾರ್ದು. ಹಿಟ್ಟನ್ನು ರವೆ ಥರ ರುಬ್ಕೊಂಡ್ವಿ ಅಂತ ಹೇಳಿದರೆ ಈ ನೀರು ದೋಸೆ ಸಾಫ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ತುಂಬ ನುಣ್ಣಗೆ ರುಬ್ಬಿಟ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ ಸುಮಾರು 2.5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ, ಮತ್ತು ಇವಾಗ ಸೇರಿಸ್ತಾ ಇರೋದು ಸೇರಿ 1 ಗ್ಲಾಸ್ ಅಕ್ಕಿಗೆ 2.5 ಲೋಟ ನೀರು ಬೇಕಾಗುತ್ತೆ. ಈ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಂತ ಹೇಳಿದರೆ ತುಂಬ ನೀರು ಥರ ಇರಬೇಕು. ಅದು ಹೆಸರೇ ಹೇಳೋ ಹಾಗೆ ನೀರು ದೋಸೆ. ಸೊ ಹಾಗಾಗಿ ಇದು ಆಲ್ಮೋಸ್ಟ್ ನೀರು ಥರನೇ ಇರುತ್ತೆ ಇದ್ರದ್ದು ಕನ್ಸಿಸ್ಟೆನ್ಸಿ. ಈ ಥರ ನಾವು ಸ್ಪೂನಲ್ಲಿ ಆ ಹಿಟ್ಟನ್ನು ಹಿಡಿದಾಗ ಅದರದ್ದು ಹಿಟ್ಟಿನಂಶ ಸ್ವಲ್ಪನೇ ಹತ್ಕೋಬೇಕು ಆ ಸ್ಪೂನಿಗೆ, ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇಲ್ಲಿ ನಾನು ದೋಸೆಗೆ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 7 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ. ಇದು ಮೆಣಸಿನಕಾಯಿ ಸ್ವಲ್ಪ ಹುರಿದ ನಂತರ ಇಲ್ಲಿ 1 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಅದ್ರ ಜೊತೆಗೇ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಚಟ್ನಿ ರುಬ್ಬಲಿಕ್ಕೆ ನಾನು 1 ಚಿಕ್ಕ ಬೌಲಷ್ಟು ಹಸಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. 7ರಿಂದ 8 ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಂಡಿದ್ದೀನಿ. ಹುರಿದಿದ್ದಂತಹ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಈ ದೋಸೆಗೆ ಕಾಯಿ ಚಟ್ನಿ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಚಟ್ನಿ ರುಬ್ಬಿದ ನಂತರ ಇದಕ್ಕೆ ಬೇಕಿದ್ರೆ ನಾವು ಒಗ್ಗರಣೆ ಸಹ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿಂದ ಒಗ್ಗರಣೆ ಕೊಟ್ಟರೆ ಚಟ್ನಿದು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇಲ್ಲ. ಇವಾಗ ಚಟ್ನಿ ರೆಡಿ ಮಾಡ್ಕೊಂಡ ನಂತರ ಈಗ ದೋಸೆನ ಹೊಯ್ಕೊಳ್ಳೋಣ. ನಾವು ಪ್ರತಿ ದೋಸೆ ಹಾಕ್ಕೋಬೇಕಾದ್ರೂ ಹಿಟ್ಟನ್ನು ಒಂದು ಸಲ ಈ ಥರ ತಿರುಗಿಸ್ಬಿಟ್ಟೆ ಹಾಕ್ಕೋಬೇಕು. ಯಾಕಂತ ಹೇಳಿದ್ರೆ ಇದು ತುಂಬ ನೀರಾಗಿರೋದ್ರಿಂದ ದೋಸೆ ಹಿಟ್ಟು ಮೇಲೆ ನೀರಿನ ಅಂಶ ಬಂದುಬಿಟ್ಟಿರುತ್ತೆ, ಅಕ್ಕಿ ಅಂಶ ಎಲ್ಲ ಕೆಳಗಡೆ ಕೂತ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಪ್ರತಿ ಸರಿನೂ ಒಂದು ಸಲ ತಿರುಗಿಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅಂಚು ಕೂಡ ತುಂಬ ಚೆನ್ನಾಗಿ ಕಾದಿರಬೇಕು. ಹಾಗಾದರೆ ಮಾತ್ರ ದೋಸೆ ತೂತು ಥರ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಈ ಥರ ತೂತು ಥರ ಬರೋದಿಲ್ಲ ದೋಸೆ. ನಂತರ ನಾವು ಈ ದೋಸೆನ ಯಾವ ಥರ ಹಾಕಬೇಕು ಅಂತ ಹೇಳಿದ್ರೆ, ಹಂಚು ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನಾವು ಕೈಯಲ್ಲಿ ಇಟ್ಕೊಂಡು ಸ್ಪೂನಲ್ಲಿ ಹಾಕಿ ಈ ಥರ ಕೆಳಗಡೆ ಬಗ್ಸಿದ್ರೆ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಗ್ಯಾಪ್ ಇರೋ ಕಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಫಿಲ್ ಮಾಡ್ಕೋಬೋದು. ಕಬ್ಬಿಣದ ಹಂಚಾದರೆ ಈ ಥರ ಕೈಯಲ್ಲಿ ಇಟ್ಕೊಂಡು ಹಾಕಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಹಂಚಿಗೇನೆ ಎಲ್ಲ ಕಡೆಯೂ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ಸ್ಪೂನಿನ ಸಹಾಯದಿಂದ ಮಾಡ್ಕೋಬೋದು, ಅಥವಾ ಕೆಲವೊಬ್ಬರಿಗೆ ಲೋಟಗಳಲ್ಲಿ ಪ್ರಾಕ್ಟೀಸ್ ಇರುತ್ತೆ, ಲೋಟಗಳನ್ನು ಯೂಸ್ ಮಾಡ್ಬೋದು, ಅಥವಾ ಒಂದು ಬೌಲ್ ತೊಗೊಂಡು ಸಹ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಇರೋರು 1-2 ಸಲಿಗೆ ಹಂಚು ತುಂಬಾ ಹಿಟ್ಟನ್ನು ಹೊಯ್ಕೊಂಡು ಬಿಡ್ತಾರೆ. ಪ್ರಾಕ್ಟೀಸ್ ಇಲ್ಲದೆ ಇರೋರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ರೂಢಿ ಆಗುತ್ತೆ. ನಾವು ದೋಸೆ ತೆಗೆದ ತಕ್ಷಣ ಇದನ್ನು ಸಿಬ್ಲು ಮೇಲೆ ಹಾಕಬೇಕು. ಆವಾಗ ಅದು ಆವಿ ಅಂಶ ಎಲ್ಲ ಹೋಗಿ ಅದು ಚೆನ್ನಾಗಿ ನಮಗೆ ಪದರಾಗಿ ಬಿಟ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ತಟ್ಟೆಯಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ಅದು ಮುದ್ದೆ ಥರ ಆಗೋಗುತ್ತೆ. ಈ ಥರ ಸಿಬ್ಲು ಇಲ್ಲದೆ ಇರೋರು ಜಾಲರ ಥರ ಇರೋವಂಥ ಯಾವುದೇ ಪ್ಲೇಟ್ಗಳಲ್ಲೂ ಸಹ ಹಾಕ್ಕೋಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. Thank you for watching this video.